ಸ್ನೇಹಿತರೆ ನಮಸ್ಕಾರ. ಈಗ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಒಂದು ಆದೇಶ ಮಾಡಿದೆ ಹಿಜಾಬ್‌ಗೆ ಸಂಬಂಧಪಟ್ಟ ಹಾಗೆ. 2022ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಇದು ತುಂಬಾ ದೊಡ್ಡ ವಿವಾದ ಆಗಿತ್ತು. ಅಂದ್ರೆ ಹಿಜಾಬ್ ಅನ್ನ ಹಾಕೊಂಡು ಬರೋದು, ಶಾಲೆ ಒಳಗಡೆ ಬರೋದು, ಕಾಲೇಜ್ ಒಳಗಡೆ ಬರೋದು ಅದು ಬೇಡ ಅನ್ನೋ ರೀತಿಯಲ್ಲಿ ಒಂದು ನಿಷೇಧದ ಆದೇಶವನ್ನ ಬಿಜೆಪಿ ಸರ್ಕಾರ 2022ರಲ್ಲಿ ಮಾಡಿತ್ತು. ಆ ಆದೇಶವನ್ನ ಸಿದ್ದರಾಮಯ್ಯನವರ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಇದರಲ್ಲಿ ಎಷ್ಟೊಂದು ರಾಜಕೀಯವನ್ನ ತುರುಕಿದ್ದಾರೆ ಅಂತ ನೋಡಿ. ಬರೀ ಹಿಜಾಬ್ ಅಲ್ಲ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗುರುತು ಸಂಕೇತ ಅಂದ್ರೆ ಜನಿವಾರ, ಶಿವದಾರ, ಉಡುದಾರ, ರುದ್ರಾಕ್ಷಿ ಇವೆಲ್ಲವನ್ನ ಹಾಕೊಂಡು ಜೊತೆಗೆ ಹಿಜಾಬ್ ಅನ್ನ ಕೂಡ ಹಾಕೊಂಡು ಬರಬಹುದು ವಿದ್ಯಾರ್ಥಿಗಳು. ಇದಕ್ಕೆ ಯಾವುದೇ ನಿಷೇಧ ಇಲ್ಲ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಆದೇಶ ಸೂಚನೆಯನ್ನ ಕೊಟ್ಟಿದೆ. ವಾಸ್ತವದಲ್ಲೇನಂದ್ರೆ ಹಿಜಾಬ್ಗೆ ಸಂಬಂಧಪಟ್ಟಂತಹ ಒಂದು ವಿಚಾರಣೆ ಅದು ಕೋರ್ಟ್ ನಲ್ಲಿ ನಡೀತಾ ಇದೆ. ಕೋರ್ಟ್ ಅಲ್ಲಿ ಇದು ಆಗ್ತಾ ಇರುವಾಗನೇ ಸರ್ಕಾರ ಈ ತರಹದ ಒಂದು ಆದೇಶ ಅಂದ್ರೆ ಆ ಹಳೆಯ ಆದೇಶವನ್ನ ಹಿಂಪಡ್ಕೊಂಡಿದೆ ಸಮವಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಇದರಲ್ಲಿ ಹೇಗೆ ರಾಜಕೀಯವನ್ನ ಇಟ್ಟಿದ್ದಾರೆ ಅಂತ ನೋಡಿ. ಹಿಜಾಬಿಗೂ ಹಿಂದೂಗಳ ಜನಿವಾರ ಅಥವಾ ಶಿವದಾರ ಇದಕ್ಕೆಲ್ಲ ಏನು ಸಂಬಂಧನೇ ಇಲ್ಲ. ಸಿದ್ದರಾಮಯ್ಯನವರು ಈಗೀಗ ಹೇಳಿಕೆ ನೀಡಿರೋ ಪ್ರಕಾರ ಏನಂದ್ರೆ ಕೇಸರಿ ಶಾಲನ್ನ ಧರಿಸ್ಕೊಂಡು ಬರೋ ಹಾಗಿಲ್ಲ. ಹಿಂದೂಗಳು ಯಾವತ್ತು ಕೇಸರಿ ಶಾಲನ್ನ ಹಾಕೊಂಡು ಶಾಲೆಗಳಿಗೆ ಕಾಲೇಜ್ಗಳಿಗೆ ಹೋಗೋದಿಲ್ಲ. ಮತ್ತೆ ಇದರಲ್ಲಿ ಹೇಳ್ತಾರೆ ಪೇಟವನ್ನ ಧರಿಸ್ಕೊಂಡು ಬರಬಹುದು. ಯಾವ ವಿದ್ಯಾರ್ಥಿಗಳು ಪೇಟವನ್ನ ಧರಿಸ್ಕೊಂಡು ಬಂದಿದ್ದಾರೆ ಅಥವಾ ಪೇಟವನ್ನ ಧರಿಸಿರೋದಕ್ಕೆ ವಿರೋಧ ಆಗಿ ಸರ್ಕಾರ ಪ್ರಿನ್ಸಿಪಾಲ್ ಅಥವಾ ಶಾಲಾ ಶಿಕ್ಷಕರು ಅದನ್ನ ವಿರೋಧ ಮಾಡಿ ಅದಕ್ಕೆ ಪ್ರತಿಭಟನೆ ನಡೆದಿರೋದು, ಆ ತರಹದ ಯಾವುದೇ ಇತಿಹಾಸ ಕರ್ನಾಟಕದಲ್ಲಿ ಇಲ್ಲ. ನಡೆದಿರೋದು ಬರೀ ಹಿಜಾಬ್ ಬಗ್ಗೆ. ಬರೀ ಹಿಜಾಬ್ಗೆ ಅವಕಾಶ ಕೊಟ್ರೆ ಅದು ಸಮಸ್ಯೆ ಆಗಬಹುದು ಅಥವಾ ವಿವಾದ ಆಗಬಹುದು ಅನ್ನೋ ಕಾರಣಕ್ಕೆ ಇವ್ರೇನ್ ಮಾಡಿದ್ದಾರೆ, ಎಲ್ಲಾ ಧರ್ಮಗಳ ಹಿಜಾಬ್ ಜೊತೆಗೆ ಜನಿವಾರ, ಶಿವದಾರ, ಉಡುದಾರ ಇದೆಲ್ಲವನ್ನು ಸೇರಿಸಿದ್ದಾರೆ. ಹಿಜಾಬಿಗೂ ಜನಿವಾರಕ್ಕೂ ಶಿವದಾರಕ್ಕೂ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಜಾಬ್ ಅನ್ನೋದು ಹೊರಗೆ ಧರಿಸುವಂತಹ ಉಡುಪು, ಜನಿವಾರ ಅಥವಾ ಮತ್ತೊಂದು ಅದು ಒಳಗೆ ಹಾಕುವಂತಹ ಒಂದು ಧಾರ್ಮಿಕ ವಸ್ತುಗಳು. ಅದಕ್ಕೂ ಇದಕ್ಕೂ ಎಲ್ಲಿಂದ ಎಲ್ಲಿಗೆ ಲಿಂಕ್? ಶರ್ಟ್ನ ಅಂಗಿಯ ಒಳಗೆ ಹಾಕುವಂತಹ ಜನಿವಾರ ಅದಕ್ಕೂ ಹಿಜಾಬಿಗೂ ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರೂ ಕೂಡ ಈ ತರ ಹಿಜಾಬ್ ಅನ್ನ ನಿಷೇಧವನ್ನ ಹಿಂಪಡೆಯುವಂತಹ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ. ಈಗ ಯಾಕೆ ಈ ತರ ಸಡನ್ ಆಗಿ ಮಾಡ್ತು ಅಂತ ನೋಡಿದ್ರೆ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಏನು ಇತ್ತೀಚೆಗೆ ಉಪಚುನಾವಣೆ ನಡೀತಲ್ಲ, ಆವಾಗ ಮುಸ್ಲಿಂ ಅಭ್ಯರ್ಥಿಗೆ ಅವಕಾಶ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ತುಂಬಾ ದೊಡ್ಡ ಗಲಾಟೆ ಆಯ್ತು. ಕೆಪಿಸಿಸಿಯಲ್ಲೇ ಕಾಂಗ್ರೆಸ್ ಪಕ್ಷದಲ್ಲೇ ಮುಸ್ಲಿಂ ಮುಖಂಡರ ವಿರುದ್ಧ ಕ್ರಮ ತಗೊಂಡಿದ್ದಾರೆ. ಅಲ್ಲಿನ ದಾವಣಗೆರೆ ಮುಸ್ಲಿಮರು ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ನೊಂದು ದೊಡ್ಡ ಬೆಳವಣಿಗೆ ಅಂತಂದ್ರೆ ಮೇ 16ನೇ ತಾರೀಕು ಅಥವಾ 16, 17 ಅನ್ಸುತ್ತೆ, ಮುಸ್ಲಿಂ ಸಂಘಟನೆಗಳು ಮುಸ್ಲಿಮರೆಲ್ಲ ಸೇರ್ಕೊಂಡು ಒಂದು ದೊಡ್ಡ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಮರು, ಕರ್ನಾಟಕದ ಮುಸ್ಲಿಮರು ಸೇರ್ಕೊಂಡು ಕಾಂಗ್ರೆಸ್ ನಮಗೆ ನೀಡಿದಂತಹ ಭರವಸೆಗಳು ಯಾವುದು ಕೂಡ ಈಡೇರ್ಲಿಲ್ಲ, ಅದಕ್ಕೋಸ್ಕರ ನಾವು ಮುಂದೆ ಏನು ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನ ತಗೊಳ್ಳೋದಕ್ಕೋಸ್ಕರ ದೊಡ್ಡ ಸಮಾವೇಶ ನಡೀತಾ ಇದೆ. ಇಂತಹ ಸಮಯದಲ್ಲೇ ಕಾಂಗ್ರೆಸ್ ಈ ತರಹದ ಒಂದು ಆದೇಶವನ್ನ ಮಾಡಿದೆ ಮುಸ್ಲಿಮರ ಮನವನ್ನ ಒಲಿಸೋದಕ್ಕೋಸ್ಕರ. ರೀಸೆಂಟ್ ಆಗಿ ಸಚಿವ ಸಂಪುಟದಲ್ಲೂ ಕೂಡ ಸುಮಾರು 600-700 ಕೋಟಿಯನ್ನು ಮುಸ್ಲಿಮರಿಗೆ ಅನುದಾನವನ್ನ ಕೊಡಬೇಕು ಅಂತ ಅವರ ಓಲೈಸೋದಕ್ಕೆ ಒಂದು ಆದೇಶವನ್ನ ಮಾಡಿತ್ತು. ಈಗ ಪುನಃ ಈ ತರಹದ ಆದೇಶವನ್ನ ಮಾಡಿದರೆ ಪ್ಯೂರ್ ಪೊಲಿಟಿಕಲ್ ವೋಟ್ ಬ್ಯಾಂಕಿಗೋಸ್ಕರ ಈ ತರ ಮಾಡ್ತಾ ಇರೋದು. ಬಹುಶಃ ಮುಸ್ಲಿಮರು ಇದನ್ನ ಅರ್ಥ ಮಾಡ್ಕೊಳ್ಳಬಹುದು, ಹಾಗೇನೆ ಹಿಂದೂಗಳು ಕೂಡ ಅರ್ಥ ಮಾಡ್ಕೊಳ್ಬಹುದು ಅನ್ಸುತ್ತೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.